ಶ್ರೀನಿವಾಸ ಗುರು ರಾಘವೇಂದ್ರ. ಆತ್ಮೀಯ ಅಧ್ಯಾತ್ಮ ಬಂಧುಗಳೆಲ್ಲರಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ಘೃಣಿನಾಮಕ ಪರಮಾತ್ಮನಿಂದ ಶೋಭಾಯಮಾನವಾದ ಅವನ ವ್ಯಾಪ್ತಿಯಿಂದ ಕೂಡಿಕೊಂಡಿರತಕ್ಕಂಥ ಚಕ್ರಾಬ್ಜ ಮಂಡಲದ ಕೇಂದ್ರ ಬಿಂದು, ಪ್ರಧಾನವಾದ ಕಂಕಣ, ಮೊದಲನೆಯ ವಲಯ, ಅದರ ಬಗ್ಗೆ ವಿಶಾಲವಾಗಿ ನಮ್ಮ ಯೋಗ್ಯತೆಗೆ ತಕ್ಕಂತೆ ಆ ವಿಜಯಪ್ರಭುಗಳ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾದ ಪರಬ್ರಹ್ಮ ಶ್ರೀನಿವಾಸ ಏನೇನು ಪ್ರೇರಣೆ ಮಾಡಿದ ಅದೆಲ್ಲವನ್ನು ತಿಳ್ಕೊಂಡಿವೆ. ಓಂ ಘೃಣಿಹಿ ಓಂ ಅಂತ ಬರೆದು ಮೇಲೆ ಅಂ, ಕೆಳಗಡೆ ಅಹಹ ಅಂತ ಬರಿಬೇಕು. ಅಂ ಎಂಬೋ ಅಕ್ಷರದಿಂದ ಅಂತ ಎಂತಕ್ಕಂಥ ಪರಬ್ರಹ್ಮ ಪ್ರತಿಪಾದ್ಯನಾಗ್ತಾನೆ. ಕೆಳಗಡೆ ಅಹಹ ಎಂಬುದರಿಂದ ಅರ್ಧಗರ್ಭ. ಇವೆರಡು ಅತ್ಯಂತ ತಿಳ್ಕೋಬೇಕಾಗಿರತಕ್ಕಂಥ ವಿಷಯಗಳು ಅಂತ ಚಿಂತನೆ ಮಾಡಿದ್ದೇವೆ. ಅಂತ ಅಂದರೆ ಸರ್ವೋತ್ತಮ. ನಮ್ಮ ಬಿಂಬಮೂರ್ತಿಯನ್ನು ಮೊಟ್ಟ ಮೊದಲು ಸರ್ವೋತ್ತಮ ಅಂತ ಚಿಂತನೆ ಮಾಡಬೇಕು. ನಮ್ಮ ಬಿಂಬಮೂರ್ತಿಯನ್ನು ಅರ್ಧಗರ್ಭ ಅಂತ ಚಿಂತನೆ ಮಾಡಬೇಕು. ಅಂದರೆ ನನಗೆ ಪ್ರಾಣಾಧಾರಕ ವಾಯುದೇವರನ್ನು ಗರ್ಭದಲ್ಲಿಟ್ಟುಕೊಂಡು ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥವ್ರು ಅಂಥವನು ಭಗವಂತ. ಮತ್ತು ವಾಯುದೇವರನ್ನು ಯಾಕೆ ರಕ್ಷಣೆ ಮಾಡ್ತಾ ಇದ್ದಾನೆ ಅಂತಂದರೆ, ಅವರಿಂದ ನಿತ್ಯದಲ್ಲಿ ಕೂಡ ಪ್ರತಿ ಜೀವಿಯ ಒಳಗೆ ನಿಂತು ವಾಯುದೇವರು 21,600 ಹಂಸ ಮಂತ್ರವನ್ನು ಜಪ ಮಾಡಬೇಕು. ಅದು ಜಪ ಮಾಡಿದ್ರೇ ಜೀವಿಯ ಜೀವನ, ಇಲ್ಲದೇ ಇದ್ದರೆ ಜೀವಿಯ ಜೀವನ ಇಲ್ಲ. ಅದ ಕಾರಣ ವಾಯುದೇವರನ್ನು ರಕ್ಷಣೆ ಮಾಡ್ತಾ ತದ್ವಾರ ಜೀವಿಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಪರಬ್ರಹ್ಮ ಅವನನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾ, ಆಮೇಲೆ ಈ ಎಡಬಲಭಾಗಗಳಲ್ಲಿ ಓಂಕಾರವನ್ನು ಹಾಕಬೇಕು. ನಿಜವಾಗಿ ಇದು ಮಂತ್ರವನ್ನಾಗಿ ಮಾಡಿದರೆ ಹೇಗಾಗ್ತದೆ ಅಂದರೆ, ಓಂ ಘೃಣಿನೇ ನಮಃ ಓಂ ಷಡಕ್ಷರ ಮಂತ್ರ ಆಗ್ತಾರೆ. ರಾಮ ಷಡಕ್ಷರ ಮಂತ್ರ ಹಾಗೂ ಓಂ ರಾಮ್ ರಾಮಾಯ ನಮಃ, ರಾಮ್ ರಾಮಾಯ ನಮಃ 6 ಅಕ್ಷರಗಳು. ಅದೇ ಪ್ರಕಾರ ಓಂ ಘೃಣಿನೇ ನಮಃ, ಓಂ ಘೃಣಿನೇ ನಮಃ. ಇದು ಮತ್ತೆ ಆ ಕಡೆ ಈ ಕಡೆ ಓಂಕಾರ ಹಾಕಬೇಕು. ಓಂ ಓಂ ಘೃಣಿನೇ ನಮಃ ಓಂ. ಇದು ಷಡಕ್ಷರ ಮಹಾಮಂತ್ರ. ಇಂಥ ಘೃಣಿಯ ಎಡಬಲಭಾಗಗಳಲ್ಲಿ ಓಂಕಾರ ಹಾಕಬೇಕು. ಆ ಓಂಕಾರದ ವೈಶಿಷ್ಟ್ಯ ಏನು ಅಂದರೆ, ಅದು ಸಕಲ ಕಲ್ಯಾಣ ಗುಣಗಳನ್ನು ಪ್ರತಿಪಾದನೆ ಮಾಡ್ತದೆ. ವೇದೋಕ್ತವಾಗಿರತಕ್ಕಂಥ ಭಗವಂತನ ಅನಂತಾನಂತ ಕಲ್ಯಾಣ ಗುಣಗಳನ್ನು ಈ 2 ಓಂಕಾರಗಳು ಪ್ರತಿಪಾದನೆ ಮಾಡ್ತವೆ. ಓಂಕಾರಕ್ಕಿರ್ತಕ್ಕಂಥ ಶಕ್ತಿ, ಓಂಕಾರಕ್ಕಿರ್ತಕ್ಕಂಥ ಸಾಮರ್ಥ್ಯ ಅನನ್ಯ ಸಾಮಾನ್ಯವಾದದ್ದು. ಅದನ್ನು ಮಾಂಡೂಕ್ಯೋಪನಿಷತ್ತು ಎಷ್ಟು ಸುಂದರವಾಗಿ ಹೇಳ್ತದೆ ಅಂದರೆ, ಓಮಿತ್ಯೇತದಕ್ಷರಂ ಇದಂ ಸರ್ವಂ, ಓಮಿತ್ಯೇತದಕ್ಷರಂ ಪರಂ ಅಕ್ಷರಂ ಇದಂ ಸರ್ವಂ. ಓಂಕಾರ ಎನ್ನುವ ಅಕ್ಷರ ಅದಲ್ಲ, ಇದು ಪರಂ, ಅತ್ಯಂತ ಸರ್ವಂ, ಇದು ಎಲ್ಲವನ್ನೂ ಒಳಗೊಂಡಿದೆ. ಇದರಲ್ಲಿ ಇಲ್ಲದೇ ಇರತಕ್ಕಂಥ ವ್ಯವಸ್ಥೆಯೇ ಇಲ್ಲ. ಸಕಲ ವಾಂಗ್ಮಯ ಪ್ರಪಂಚ ಅಂದರೆ ಲೌಕಿಕ ವೈದಿಕ ವಾಂಗ್ಮಯ ಪ್ರಪಂಚವೆಲ್ಲವೂ ಕೂಡ ಈ ಓಂಕಾರದಲ್ಲಿ ಓಮಿತ್ಯೇಕ ಅಕ್ಷರಂ ಪರಂ. ಒಂದೇ ಒಂದು ಅಕ್ಷರ, ಅದು ಓಂಕಾರ, ಅದು ಸರ್ವವೂ ಆಗಿದೆ. ಪ್ರಣವೋ ಹ್ಯಪರಂ ಬ್ರಹ್ಮ ಪ್ರಣವಶ್ಚ ಪರಂ ಸ್ಮೃತಃ. ಪ್ರಣವ ಅಂದರೆ ಸಾಕ್ಷಾತ್ ಪರಬ್ರಹ್ಮ ಇದ್ದಂತೆ. ಪರಬ್ರಹ್ಮ ಬೇರೆಯಲ್ಲ, ಓಂಕಾರ ಬೇರೆಯಲ್ಲ. ಪ್ರಣವಶ್ಚ ಪರಂ ಸ್ಮೃತಂ, ಇದು ಅತ್ಯಂತ ಶ್ರೇಷ್ಠವಾದದ್ದು ಎಲ್ಲದಕ್ಕಿಂತಲೂ. ಪ್ರಣವಂ ಈಶ್ವರಂ ವಿದ್ಯಾತ್, ಪ್ರಣವವನ್ನು ದೇವರು ಅಂತ ಚಿಂತನೆ ಮಾಡು. ಸರ್ವಸ್ಯ ಹೃದಯೇ ಸ್ಥಿತಂ, ಎಲ್ಲರ ಹೃದಯದಲ್ಲಿ ಇದು ವಾಸ ಮಾಡ್ತಾ ಇರದೆ. ಎಲ್ಲರ ಹೃದಯದಲ್ಲಿ ವಾಸ ಮಾಡ್ತಕ್ಕಂಥ ಪರಬ್ರಹ್ಮ ಏನಿದ್ದಾನಲ್ಲ, ಅಂದರೆ ಬಿಂಬರೂಪಿ ಪರಮಾತ್ಮ, ಅವನೇ ಈ ಓಂಕಾರ, ಮತ್ಯಾವುದೂ ಅಲ್ಲ. ಸರ್ವವ್ಯಾಪಿನ ಓಂಕಾರಂ ಮತ್ವಾ ಧೀರೋ ನ ಶೋಚತಿ. ಸರ್ವತ್ರ ವ್ಯಾಪ್ತವಾಗಿರತಕ್ಕಂಥ ಓಂಕಾರವನ್ನು ಯಾರು ನಿತ್ಯದಲ್ಲಿ ಸ್ಮರಣೆ ಮಾಡ್ತಾರೆ, ಅದನ್ನು ಜಪ ಮಾಡ್ತಾರೆ, ಅದನ್ನು ಚಿಂತನೆ ಮಾಡ್ತಾರೆ, ಅವನಿಗೆ ಜೀವನದಲ್ಲಿ ದುಃಖ ಎಂಬುದೇ ಬರೋದಿಲ್ಲ. ಓಂಕಾರೋ ವಿಜಿತೋ ಏನ ಸಮುನಿ ನ ತಥೋ ಸಮುನಿ. ಓಂಕಾರವನ್ನು ತಿಳಿದವನೇ ಮುನಿ ಅನಿಸ್ಕೋತಾನೆ. ಇಂಥ ರೀತಿಯಲ್ಲಿ ಮಾಂಡೂಕೋಪನಿಷತ್ತು ಓಂಕಾರದ ವೈಭವವನ್ನು ಹೇಳುತ್ತದೆ. ಓಂಕಾರವು ಸರ್ವವೂ ತಾನಾಗಿದೆ.
ಪ್ರಣವವು ಪರಬ್ರಹ್ಮನ ಸ್ವರೂಪವಾಗಿದೆ, ಸರ್ವೋತ್ತಮವಾಗಿದೆ. ಕೇವಲ ನಾರಾಯಣನನ್ನು ಪ್ರತಿಪಾದಿಸುವ, ನಾರಾಯಣನನ್ನೇ ಪ್ರತಿಪಾದಿಸ್ತಕ್ಕಂಥ ಓಂಕಾರವು ಎಲ್ಲರ ಹೃದಯದಲ್ಲಿದ್ದು ಸರ್ವವ್ಯಾಪಿಯಾಗಿದೆ. ಇದನ್ನು ಅರಿತ ವ್ಯಕ್ತಿ ಎಂದಿಗೂ ದುಃಖಕ್ಕೆ ಈಡಾಗುವುದಿಲ್ಲ. ಓಂಕಾರವನ್ನು ತಿಳಿದವನೇ ಮುನಿ. ಇದನ್ನು ತಿಳಿಯದೇ ಇರತಕ್ಕಂಥ ವ್ಯಕ್ತಿ ಎಂದಿಗೂ ಮುನಿಯಾಗಲಾರ. ಇದು ಮಾಂಡೂಕೋಪನಿಷತ್ತಿನಲ್ಲಿ ಓಂಕಾರದ ಬಗ್ಗೆ ಹೇಳಿದ ವಿಷಯ, ಮಹಾತ್ಮ್ಯ ಎಂಬುದು. ಪುರಂದರದಾಸರು, ವಿಜಯರಾಯರು ಇವರೆಲ್ಲರೂ ಕೂಡ ಈ ಓಂಕಾರದ ಬಗ್ಗೆ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ವಿಜಯರಾಯರು ಹೇಳ್ತಾರೆ ಒಂದು ಕಡೆ ನೋಡ್ರಿ, ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಪ್ರತಿ ಮಂತ್ರಕ್ಕೆ ಪ್ರಣವ ನುಡಿಯಬೇಕು, ಅತಿಶಯವನೇ ಕೇಳು ಅನಾದಿ ಇದು ಸಿದ್ಧ. ತಾರಮಂತ್ರವೇ ಜಪಿಸು ತವಕದಿಂದಲಿ ಭವ, ತಾರಕವಾಗುವುದು ಲಾಲಿಸು ಚೆನ್ನಾಗಿ. ಓಂಕಾರ ನಿರಂತರ ಸಾರವೆನ್ನು ಏಕಾವರ್ಣ ಶ್ರೀರಮಣ ನಾರಾಯಣನ ಪ್ರತಿಪಾದಿಸುತ್ತಿದೆ. ಇದು ವಿಜಯಪ್ರಭುಗಳು ಹೇಳಿರ್ತಕ್ಕಂಥ ಸುಳಾದಿ. ಪ್ರತಿ ಮಂತ್ರಕ್ಕೆ ಪ್ರಣವ ನುಡಿಯಬೇಕು. ಪ್ರತಿ ಯಾವ ಮಂತ್ರವನ್ನೇ ನೀನು ಉಚ್ಚಾರ ಮಾಡು, ಅದನ್ನು ಜಪ ಮಾಡು. ಅದಕ್ಕೆ ಆದಿ ಮತ್ತು ಅಂತ್ಯಗಳಲ್ಲಿ ಓಂಕಾರವನ್ನು ಹಾಕಬೇಕು. ಅವುಗಳನ್ನು ಹಾಕಿಯೇ ಆ ಓಂಕಾರದಿಂದ ಯುಕ್ತವಾದ ಭಗವಂತನ ನಾಮವನ್ನೇ ನೀನು ಜಪ ಮಾಡಬೇಕು. ತಾರಮಂತ್ರವೇ ಜಪಿಸುತ್ತವ, ಮನಸ್ಫೂರ್ತಿಯಾಗಿ ಈ ಓಂಕಾರವನ್ನು ನಿರಂತರ ಜಪ ಮಾಡು. ಏನಾಗ್ತದೆ ಗೊತ್ತಾ, ಸಂಸಾರದಿಂದ ನೀನು ತಾರಣವಾಗ್ತೀಯ, ಅಂದರೆ ಸಂಸಾರವನ್ನು ದಾಟಿ ಬಿಡ್ತೀಯ ನೀನು. ಓಂಕಾರ ನಿರಂತರ ಸಾರವೆನ್ನು ಏಕಾವರ್ಣ ಶ್ರೀರಮಣ ನಾರಾಯಣನ ಪ್ರತಿಪಾದಿಸುತ್ತಿದೆ. ಈ ಒಂದಕ್ಷರ ಆಗಿರ್ತಕ್ಕಂಥ ಓಂಕಾರ ನಾರಾಯಣನನ್ನು ಪ್ರತಿಪಾದನೆ ಮಾಡ್ತದೆ ಅಂತ ಹೇಳ್ತಾರೆ. ಇನ್ನು ಆಚಾರ್ಯ ರಾಘವೇಂದ್ರ ಸ್ವಾಮಿಗಳಿಂದ 7ನೇವರಾಗಿ ಬಂದಿರತಕ್ಕಂಥ ವರದೇಂದ್ರ ತೀರ್ಥ ಶ್ರೀಪಾದಂಗಳವರು ರಾಯರಿಂದ ಹೋಲಿಸಿಕೊಂಡಿದ್ದಾರೆ. ಸಪ್ತಮೋ ಮತ್ಸವ ಅಂಥೇಳಿ ರಾಯರು ಜೀವ ಇರುವಾಗಲೇ, ತಾವು ಅವರು ಇರುವಾಗಲೇ, ಅಂದರೆ ಎಲ್ಲರಿಗೆ ಕಾಣಿಸ್ತಾ ಇರುವಾಗಲೇ ಒಂದು ಮಾತು ಹೇಳಿದ್ರಂತೆ, ನನ್ನಿಂದ 7ನೇ ವ್ಯಕ್ತಿ ಬಹಳ ಅದ್ಭುತವಾದ ವ್ಯಕ್ತಿ ಆಗ್ತಾನೆ, ಒಳ್ಳೆ ಧರ್ಮದ ಸಾಧನೆ ಮಾಡ್ತಾನೆ, ಧರ್ಮವನ್ನು ಪ್ರಚಾರ ಮಾಡ್ತಾನೆ, ಆಚಾರ್ಯರ ಮಧ್ವ ಸಿದ್ಧಾಂತವನ್ನು ವ್ಯಾಪಕವನ್ನಾಗಿ ಮಾಡ್ತಾನೆ ಅಂತ ಹೇಳಿದ್ರಂತೆ. ಅವರೇ ವರದೇಂದ್ರರು. ಅವರ ಬೃಂದಾವನ, ಮೂಲ ಬೃಂದಾವನ ಇವತ್ತು ಪೂನಾದಲ್ಲಿ ಅದು ಅಂತ. ಆ ಮಹಾನುಭಾವರು ಅವರಿಗೆ ಮನಸ್ಸು ಏನು ಪ್ರೇರಣೆ ಮಾಡೋದು ಭಗವಂತ ಗೊತ್ತಿಲ್ಲ. ಆಚಾರ್ಯ ಮಧ್ವರ ತಂತ್ರಸಾರ ಸಂಗ್ರಹದ 1ನೇ ಅಧ್ಯಾಯದಲ್ಲಿ ಓಂಕಾರದ ಬಗ್ಗೆ ಆಚಾರ್ಯರು ಏನೇನು ಹೇಳಿದ್ದಾರೆ, ಅದರಿಂದ ಯಾವ್ಯಾವ ಅಭಿವ್ಯಕ್ತವಾಗ್ತದೆ ಅಂತ ಹೇಳಿದ್ದಾರೆ, ಅವೆಲ್ಲವನ್ನು ಕೂಡ ಸಂಕ್ಷೇಪವಾಗಿ ತಂತ್ರಸಾರ ಸಂಗ್ರಹ ಅಂತಲೇ ಕನ್ನಡದಲ್ಲಿ ಮಾಡಿದ್ದಾರೆ. ವನಜ ಸಂಭವ ಕೇಳು ನಾನೇ ಸರ್ವೋತ್ತಮ, ಅದು ಭಗವಂತ ಅಲ್ಲಿ ಹೇಳಿದ್ದು. ಅದೇ ಪ್ರಕಾರ ಇವರು ಕೂಡ ಹೇಳ್ತಾರೆ. ಬ್ರಹ್ಮದೇವರಿಗೆ ತಂತ್ರಸಾರವನ್ನು ಪರಮಾತ್ಮ ನಾರಾಯಣ ಉಪದೇಶ ಮಾಡಿದ. ಅದನ್ನು ಕನ್ನಡದಲ್ಲಿ ಅನುವಾದ ಮಾಡ್ತಾ ಹೇಳ್ತಾರೆ, ವನಜ ಸಂಭವ ಕೇಳು ನಾನೇ ಸರ್ವೋತ್ತಮ, ಯನಗೆ ಅನಂತಾನಂತ ಮಂಗಳ ಗುಣಗಳು, ಪ್ರಣವ ವಚ್ಚನು ನಾನೇ ಅಷ್ಟವರ್ಣೋಪೇತ, 8 ವರ್ಣಗಳಿಂದ ಕೂಡಿಕೊಂಡಿರ್ತಕ್ಕಂಥ ಮಿಳಿತವಾಗಿರತಕ್ಕಂಥ ಓಂಕಾರದಿಂದ ನಾನೇ ಪ್ರತಿಪಾದ್ಯನಾಗಿದ್ದೇನೆ ಅಂತ ಹೇಳ್ತಾ ಆ ಓಂಕಾರದ ವಿಸ್ತಾರವನ್ನೆಲ್ಲ ಹೇಳಿದ್ದಾರೆ ಮಾತು. ಅದರಿಂದ ಮೊಟ್ಟ ಮೊದಲು ಓಂಕಾರದ 8 ಅಕ್ಷರಗಳಿಂದ ಕೂಡಿರ್ತಕ್ಕಂಥ ಓಂಕಾರದಿಂದ ಮೊಟ್ಟ ಮೊದಲು 24 ಓಂ ನಮೋ ನಾರಾಯಣಾಯ ಓಂ ಅಂತಕ್ಕಂಥ ಅಷ್ಟಾಕ್ಷರ ಮಹಾಮಂತ್ರ ಬಂತು. ಆ ಓಂ ನಮೋ ನಾರಾಯಣ ಅಂತಕ್ಕಂಥ ಮಹಾಮಂತ್ರದಿಂದ 24 ಗಾಯತ್ರಿ ಅಕ್ಷರಗಳಿಂದ ಕೂಡಿದ ಗಾಯತ್ರಿ ಮಂತ್ರ ಬಂತು. ತ್ರಿಪಾದ 3 ಪಾದಗಳಿಂದ ಕೂಡಿಕೊಂಡಿರ್ತಕ್ಕಂಥ ಗಾಯತ್ರಿಯಿಂದ ತ್ರಿವರ್ಗಾತ್ಮಕವಾಗಿರತಕ್ಕಂಥ ಪುರುಷ ಸೂಕ್ತ ಬಂತು. ಆ 3 ವರ್ಗಗಳಿಂದ ಕೂಡಿಕೊಂಡಿರ್ತಕ್ಕಂಥ ಪುರುಷ ಸೂಕ್ತಿಯಿಂದ ಋಗ್ವೇದ, ಯಜುರ್ವೇದ, ಸಾಮವೇದ ಬಂತು. ಇಡೀ ಬ್ರಹ್ಮಾಂಡದಲ್ಲಿ ವಿಶ್ವದಲ್ಲಿ ವ್ಯಾಪಿಸಿರತಕ್ಕಂಥ ಸಕಲ ವಾಂಗ್ಮಯ ಪ್ರಪಂಚ ಎಲ್ಲವೂ ಕೂಡ ಈ ಓಂಕಾರದಿಂದೇ ಬಂದದೆ ಅಂತ ಮಹಾನುಭಾವರಾಗಿರ್ತಕ್ಕಂಥ ವಿಜಯಪ್ರಭುಗಳು ಹೇಳ್ತಾರೆ. ಇಂಥ ಓಂಕಾರವನ್ನು ಎಡ ಮತ್ತು ಬಲಭಾಗದಲ್ಲಿ ಘೃಣಿಗೆ ಹಾಕಬೇಕು, ಹಾಗೆ ಉಪಾಸನೆ ಮಾಡಬೇಕು. ಇಂಥ
ಘೃಣಿ ಓಂ ಘೃಣಿಹಿ ಓಂ ಅಂತಕ್ಕಂಥ ಬಿಂಬರೂಪಿ ಪರಮಾತ್ಮನಿಗೆ ಪರ್ಯಾಯ ವಾಚಕವಾಗಿರತಕ್ಕಂಥ ಇದರಿಂದ ಕೂಡಿಕೊಂಡಿರತಕ್ಕಂಥ ಮೊದಲನೇ ವೃತ್ತ ಏನದಲ್ಲ, ಇದೇ ನಮ್ಮ ಸ್ವರೂಪ. ಇದೆಲ್ಲವನ್ನು ವಿಸ್ತಾರವಾಗಿ ನಾವು ತಿಳ್ಕೊಂಡಿವೆ. ಇದಾದ ಮೇಲೆ ಇದರ ಮೇಲೆ ಇದಕ್ಕೆ ಅಂಟಿಕೊಂಡಿರುವಂತೆ ಅದ್ಭುತವಾದ ತ್ರಿಕೋಣವನ್ನು ರಚನೆ ಮಾಡಿದ್ದಾರೆ. ನಮ್ಮ ಜೀವನದಲ್ಲಿ ಕೂಡ ಸ್ವರೂಪ ದೇಹ ಅದಲ್ಲ, ಸ್ವರೂಪ ದೇಹದ ಮೇಲೆ ಸ್ವರೂಪ ದೇಹಕ್ಕೆ ಅಂಟಿಕೊಂಡು ಲಿಂಗ ಶರೀರ ಅದೇ. ಅಸೃಜ್ಯ ರಾಶಿಯಲ್ಲಿರುವಾಗ ಈ ಲಿಂಗ ಶರೀರ ಮತ್ತು ಸ್ವರೂಪ ದೇಹಗಳು ಒಂದರೊಳಗೆ ಒಂದಿರ್ತವೆ. ಅಂದರೆ ಸ್ವರೂಪ ದೇಹ ಒಳಗಿರ್ತಾರೆ, ಅದರ ಮೇಲೆ ಲಿಂಗ ಶರೀರ ಇರ್ತಾರೆ ಅಸೃಜ್ಯ ರಾಶಿಯಲ್ಲಿ. ಆದರೆ ಏನಾಗಿರ್ತದೆ ಅಂದರೆ ಆ ಲಿಂಗ ಶರೀರದ ಸಂಪರ್ಕ ಸ್ವರೂಪಕ್ಕಾಗಿರುವುದಿಲ್ಲ. ಇದಕ್ಕೆ ಪುರಾಣಗಳು ಯಾವ ರೀತಿ ಹೇಳ್ತಾವೆ ಅಂದರೆ ಒಣಗಿದ ಗಜಿಗಿನಕಾಯಿ ಅಂತಾರೆ. ಒಣಗಿ ಹೋಗಿರ್ತಕ್ಕಂಥ ಒಂದು ಗಜಕಾಯಿ ಅಂತ ಇರ್ತಾರೆ. ಅದನ್ನು ಸ್ವಲ್ಪ ಹಿಂಗೆ ಅಲ್ಲಾಡಿಸಿದರೆ ಒಳಗಡೆ ಟಪ 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 ಅಲ್ಲಾಡ್ತಿರ್ತದೆ, ಅದಕ್ಕೆ ಗಜಕಾಯಿ ಅಂತಾರೆ. ಇನ್ನೂ ಈಸಿಯಾಗಿ ಹೇಳಬೇಕಾದ್ರೆ ಸಿಗೆಕಾಯಿ ಅಂತ ಅಂಟಳಕಾಯಿ ಅಂತ ಇರ್ತದೆ. ಅಂದರೆ ಹೆಣ್ಮಕ್ಳು ಅದನ್ನು ಪುಡಿ ಮಾಡಿ ತಲೆ ಹಚ್ಕೋತಾರೆ ಎಣ್ಣೆ ಹಚ್ಕೊಂಡಾಗ. ಆ ಅಂಟಳಕಾಯಿ ಅಂತಕ್ಕಂಥ ಅದನ್ನು ಕೂಡ ಹೀಗೆ ಅಲ್ಲಾಡಿಸಿದರೆ ಒಳಗೆ ಬೀಜ ಇರ್ತದೆ, ಅಲ್ಲಾಡ್ತಾ ಇರ್ತಾರೆ. ಅದರಂತೆ ಲಿಂಗ ಶರೀರದ ಒಳಗಡೆ ಜೀವಿ ಇರ್ತಾನೆ, ಸ್ವರೂಪ ದೇಹ ಇರ್ತಾರೆ, ಆತ್ಮ ಇರ್ತದೆ. ಇದಕ್ಕೂ ಅದಕ್ಕೂ ಸಂಪರ್ಕ ಆಗಿರೋದು ಎಲ್ಲಿ? ಅಸೃಜ್ಯ ರಾಶಿಯಲ್ಲಿ. ಇನ್ನು ಸೃಷ್ಟಿಗೆ ಬರುವುದಕ್ಕಿಂತ ಮುಂಚೆ, ಸೃಷ್ಟಿಗೆ ಬಂದ ಕೂಡಲೇ ಭಗವಂತ ಏನು ಮಾಡ್ತಾನೆ? ಆ ಲಿಂಗ ಶರೀರಕ್ಕೂ ಜೀವಿಗೂ ಸಂಪರ್ಕ ಏರ್ಪಾಟು ಮಾಡ್ತಾನೆ. ತನ್ನ ಮೈ ಬೆವರಿನಿಂದ ಅದನ್ನು ಒದ್ದೆ ಮಾಡಿ ಯಾವುದನ್ನು ವಿರಜ ಅಂತಕ್ಕಂಥ ನೀರಿನಿಂದ ಭಗವಂತ ಆ ಜೀವಿಗೂ ಮತ್ತು ಲಿಂಗ ಶರೀರಕ್ಕೂ ಸಂಪರ್ಕವನ್ನು ಉಂಟು ಮಾಡ್ತಾನೆ. ಯಾವಾಗ ಜೀವಿಗೆ ಲಿಂಗ ಶರೀರದ ಸಂಪರ್ಕ ಆಗಿಬಿಡ್ತದೋ ಆದ ಕೂಡಲೇ ಸಂಸಾರದ ಬಂಧನ ಬಂದುಬಿಡ್ತದೆ. ಈ ಲಿಂಗ ಶರೀರ ಏನದಲ್ಲ, ಇದು ತ್ರಿಗುಣಾತ್ಮಕವಾದ್ದು, ಸತ್ವ ರಜಸ್ತಮೋ ಗುಣಗಳಿಂದ ಕೂಡಿಕೊಂಡಿರ್ತಕ್ಕಂಥದ್ದು, ಅದರಿಂದೇ ನಿರ್ಮಿತವಾಗಿರತಕ್ಕಂಥದ್ದು. ಯಾವಾಗ ತ್ರಿಗುಣಾತ್ಮಕವಾದ ಲಿಂಗ ಶರೀರದ ಸಂಪರ್ಕ ಜೀವಿಗೆ ಆಗಿಬಿಡ್ತದೋ ಸೃಷ್ಟಿಗೆ ಬಂದ ಕೂಡಲೇ ಆಗ ಸಂಸಾರದ ಬಂಧನಕ್ಕೆ ಗುರಿಯಾಗ್ತಾನೆ. ಅಜ್ಞಾನಾದಿಗಳೆಲ್ಲ ಅವನನ್ನು ಪ್ರವೇಶಿಸ್ತವೆ. ತಪ್ಪು ಮಾಡ್ತಾನೆ, ಒಪ್ಪು ಮಾಡ್ತಾನೆ. ಒಳಗೆ ಸಾತ್ವಿಕ ಗುಣ ಇರ್ತಾನೆ. ಸಾತ್ವಿಕ ಗುಣ ಇರುವುದರಿಂದ ಒಳ್ಳೆ ಪುಣ್ಯ ಕಾರ್ಯ ಮಾಡ್ತಾನೆ. ರಜೋಗುಣನೂ ಇರ್ತದೆ. ಆದ ಕಾರಣ ಸ್ವಲ್ಪ ಹೊತ್ತು ದುಃಖ, ಸ್ವಲ್ಪ ಹೊತ್ತು ಒಳ್ಳೆಯದು, ಸ್ವಲ್ಪ ಹೊತ್ತು ಕೆಟ್ಟದ್ದು ಮಾಡ್ತಾ ಇರ್ತಾನೆ. ತಮೋ ಗುಣನೂ ಇರ್ತದೆ. ಆದ ಕಾರಣ ಕೆಟ್ಟ ಕೆಲಸಗಳನ್ನೇ ಮಾಡ್ತಾ ಇರ್ತಾನೆ. ಇದು ಮೂರು ವಿಧವಾಗಿರ್ತಾನೆ. ಎಲ್ಲ ಜೀವಿಗಳಿಗೂ ಇರ್ತಾನೆ. ಸಾತ್ವಿಕ ಜೀವಿಗಳಿಗೂ, ರಾಜಸ ಜೀವಿಗಳಿಗೂ, ತಮೋ ಜೀವಿಗಳಿಗೂ ಇರ್ತಾನೆ. ತ್ರಿವಿಧ ಜೀವರಿಗೂ ಕೂಡ ಈ ಲಿಂಗ ಶರೀರ ಇರ್ತದೆ. ಸಾತ್ವಿಕ ಜೀವಿಗೆ ಲಿಂಗ ಶರೀರ ಮೇಲೆ ಅಂಟಿಕೊಂಡಿರ್ತದೆ, ಅದಕ್ಕೆ ಸಂಪರ್ಕ ಆಗಿರ್ತದೆ. ಆದರೆ ಹೇಗಿರ್ತಾರೆ ಅಂದರೆ ಜೀವಿ ಒಳಗೆ ಹೀಗಿದ್ದಾನಂತ ಅಂದ್ಕೊಡ್ರಿ, ಒಳಗೆ ಒಂದು ಅಂಟಳಕಾಯಿ ಅಂತೆ ಅಥವಾ ಒಂದು ಬೀಜದಂತೆ ಇರ್ತಾನೆ. ಈ ಬೀಜದ ಮೇಲೆ ಲಿಂಗ ಶರೀರ ಆವರ್ಕವಾಗಿರ್ತದೆ, ಅಂಟ್ಕೊಂಡ್ಬಿಟ್ಟಿರ್ತದೆ. ಮೊದಲನೇ ಆವರಣ ಬಂದು ಸಾತ್ವಿಕ ಜೀವಿಗೆ ಸತ್ವಾವರಣ ಇರ್ತದೆ, ಅದರ ಮೇಲೆ ರಜೋ ಆವರಣ ಇರ್ತಾರೆ, ಕೊನೆಗೆ ತಮೋ ಆವರಣ ಇರ್ತಾರೆ. ಅಂದರೆ ಒಳಗೆ ಜೀವಿಯ ಮೇಲೆ ಲಿಂಗ ಶರೀರ, ಆ ಲಿಂಗ ಶರೀರ ಮೂರು ಆವರಣಗಳಿಂದ ಕೂಡಿಕೊಂಡಿರ್ತಾರೆ, ಸತ್ವ ರಜ ತಮ ಅಂಥೇಳಿ. ಇದು ಯಾರಿಗೆ? ಸಾತ್ವಿಕ ಜೀವಿಗೆ. ಸಾತ್ವಿಕ ಜೀವಿಗೆ ಲಿಂಗ ಶರೀರ ಮೇಲೆ ಅಂಟಿಕೊಂಡಿದ್ದರೆ ಅದರ ಒಳಗಡೆ ಮೊದಲನೇ ಆವರಣ ಅಂದರೆ ಜೀವಿಗೆ ಅಂಟಿಕೊಂಡ ಭಾಗ ಯಾವುದಂದರೆ ಸಾತ್ವಿಕ ಭಾಗ. ಅದರ ಮೇಲೆ ಮತ್ತೊಂದು ಆವರಣ ಇರ್ತದೆ, ಅದು ರಜೋ ಆವರಣ. ಅದರ ಮೇಲೆ ಮತ್ತೊಂದು ಆವರಣ ಇರ್ತದೆ, ಅದು ತಮೋ ಆವರಣ. ಇದು ಸಾತ್ವಿಕ ಜೀವಿಗೆ. ಅದೇ ತಮೋ ಜೀವಿ ಆಯಿತು ಅಂದ್ಕೊಡ್ರಿ, ತಮೋ ಜೀವಿ ಒಳಗಿರ್ತಾನೆ. ಈ ತಮೋ ಜೀವಿಯ ಮೇಲೆ ಲಿಂಗ ಶರೀರ ಅಂಟಿಕೊಂಡಿರ್ತಾರೆ. ಈ ಲಿಂಗ ಶರೀರದ ಮೊದಲನೇ ಆವರಣ ಯಾವುದಂದ್ರೆ ತಮೋ ಜೀವಿಗೆ ತಮೋ ಆವರಣ ಇರ್ತಾರೆ. ಸಾತ್ವಿಕ ಜೀವಿಗೆ ಸಾತ್ವಿಕ ಆವರಣ ಮೊದಲಿರ್ತದೆ, ತಮೋ ಜೀವಿಗೆ ತಮೋ ಆವರಣ ಮೊದಲಿರ್ತದೆ. ತಮೋ ಆವರಣ, ಅದರ ಮೇಲೆ ರಜೋ ಆವರಣ, ಅದರ ಮೇಲೆ ಸತ್ವ ಆವರಣ ಇರ್ತದೆ. ಇದು ತಮೋ ಜೀವಿಗೆ ಇರತಕ್ಕಂಥ ವ್ಯವಸ್ಥೆ. ಈ ಲಿಂಗ ಶರೀರ ಏನದಲ್ಲ, ಸೃಷ್ಟಿಗೆ ಬರುವುದಕ್ಕಿಂತ ಮುಂಚೆ ಅಂಟಿಕೊಂಡಿರೋದಲ್ಲ, ಸೃಷ್ಟಿಗೆ ಬಂದ ಕೂಡಲೇ ಅಂಟಿಕೊಂಡ್ಬಿಡ್ತಾರೆ. ಇದರಿಂದ ಸಂಸಾರದ ಸಂಪರ್ಕ ಜೀವಿಗೆ ಉಂಟಾಗ್ತದೆ. ಇವತ್ತು ನಾವು ವೆಂಕಟರಮಣ ದೇವಾಲಯಕ್ಕೆ ಹೋಗ್ರಿ, ನೀವು ಇಂಥ ಲಿಂಗ ಶರೀರದಿಂದ ಕೂಡಿಕೊಂಡಿರ್ತಕ್ಕಂಥ ಜೀವಿಯ ಮೇಲ್ಭಾಗದಲ್ಲಿ ಅನಿರುದ್ಧ ಶರೀರ ಇರ್ತಾರೆ. ಈ ಅನಿರುದ್ಧ ಶರೀರಕ್ಕೆ
ಪವರ್ಲಿಂದ ಕನೆಕ್ಷನ್ ಇರ್ತದೆ ಹೊರತಾಗಿ ಪೂರ್ಣ ಅಂಟಿಕೊಂಡಿರೋದಲ್ಲ. ಅದಾದ ಮೇಲೆ ಅದರ ಮೇಲೆ ಈ ಸ್ಥೂಲ ಶರೀರ, ಈ ಈ ಈ ದೇಹ, ಈ ಪಂಚಭೌತಿಕವಾಗಿರತಕ್ಕಂಥ ಶರೀರ ಇರ್ತದೆ. ಇದು ಅಷ್ಟೇ, ಅನಿರುದ್ಧ ಶರೀರಕ್ಕೆ ಪೂರ್ಣ ಅಂಟಿಕೊಂಡಿರೋದಿಲ್ಲ. ಅದರ ಪವರ್ ಬಂದು ಇದಕ್ಕೆ ಟಚ್ ಆಗಿರ್ತಾರೆ. ಅದರ ಶಕ್ತಿ ಅಂದರೆ ಲಿಂಗ ಶರೀರ ಒಳಗಡೆ ಆತ್ಮಕ್ಕೆ ಲಿಂಗ ಶರೀರ ಅಂಟಿಕೊಂಡ್ಬಿಟ್ಟಿರ್ತದೆ. ಈ ಲಿಂಗ ಶರೀರದ ಮೇಲೆ ಅನಿರುದ್ಧ ಶರೀರ ಇರ್ತದೆ, ಮಧ್ಯೆ ಗ್ಯಾಪ್ ಇರ್ತದೆ. ಆದರೆ ಆ ಅನಿರುದ್ಧ ಶರೀರದ ಲಿಂಗ ಶರೀರದ ಪವರ್ ಯಾರ ಮೇಲೆ ಇರ್ತದೆ ಅಂದರೆ ಅನಿರುದ್ಧ ಶರೀರದ ಮೇಲೆ ಇರ್ತದೆ. ಈ ಅನಿರುದ್ಧ ಶರೀರದ ಮೇಲೆ ಮತ್ತೊಂದು ಶರೀರ ಇದೆ, ನಮ್ಮದು ಕಾಣಿಸ್ತಕ್ಕಂಥ ಪಂಚಭೌತಿಕವಾದದ್ದು. ಇದು ಅಷ್ಟೇ ಅಂಟಿಕೊಂಡಿರೋದಲ್ಲ. ಆದರೆ ಅನಿರುದ್ಧ ಶರೀರದ ಪವರ್ ಯಾತ್ರ ಮೇಲೆ ಇರ್ತದೆ ಅಂದರೆ ಈ ಸ್ಥೂಲ ಶರೀರದ ಮೇಲೆ ಇರ್ತದೆ. ಇಂಥ ಲಿಂಗ ಶರೀರಕ್ಕೆ ಪ್ರತಿರೂಪವಾದದ್ದೇ ಯಾವುದು ಅಂದರೆ ತ್ರಿಕೋಣ ಅಂತ ಚಿಂತನೆ ಮರಿಬಾರ್ದು. ಇದನ್ನು ಎಂದೆಂದಿಗೂ ನಾವು ಮರಿಬಾರ್ದು. ವೆಂಕಟರಮಣನ ದೇವಾಲಯಕ್ಕೆ ಹೋಗ್ರೆ ನೀವು ಎಷ್ಟು ಅಪೂರ್ವ, ಇದಕ್ಕೆ ನಿನ್ನೆ ವಿವರಣೆ ಮಾಡಿದ್ದೀನಿ ನಾನು, ಮತ್ತೊಮ್ಮೆ ಜ್ಞಾಪಕ ಮಾಡ್ತೀನಿ. ವೆಂಕಟರಮಣನ ದೇವಾಲಯ ನಮ್ಮ ದೇಹಕ್ಕೆ ಪ್ರತಿರೂಪವಾಗಿ ಅದು. ಮೊದಲನೇದು ಹಿತ್ತಾಳಿ ಬಾಗಿಲಿನಿಂದ ಕೂಡಿದ ಪ್ರಾಕಾರ. ಆ ಪ್ರಾಕಾರ ಆದ ಮೇಲೆ ಎರಡನೇ ಪ್ರಾಕಾರ ಬರ್ತದೆ, ಅದು ಬೆಳ್ಳಿ ಬಾಗಿಲಿನಿಂದ ಕೂಡಿದ್ದು. ಈ ಮೊದಲನೇ ಪ್ರಾಕಾರಕ್ಕೂ ಬೆಳ್ಳಿ ಬಾಗಿಲಿನಿಂದ ಕೂಡಿದ ಎರಡನೇ ಪ್ರಾಕಾರಕ್ಕೂ ಮಧ್ಯದಲ್ಲಿ ಗ್ಯಾಪ್ ಅದು, ತಿರುಗ್ಬೋದು, ರೌಂಡಾಗಿ ತಿರುಗ್ಬೋದು ನಾವು. ಅದು ಸಂಪಂಗಿ ಪ್ರದಕ್ಷಿಣ ಅಂತಂತಾರೆ. ಅದು ಆದಮೇಲೆ ಬೆಳ್ಳಿ ಬಾಗಿಲಿಂದ ಕೂಡಿಕೊಂಡ ಪ್ರಾಕಾರ ದಾಟಿ ಒಳಗೆ ಹೋದ ಕೂಡಲೇ ಬಂಗಾರದ ಬಾಗಿಲಿನಿಂದ ಕೂಡಿದ ಮೂರನೇ ಪ್ರಾಕಾರ ಬರ್ತದೆ. ಮತ್ತು ಈ ಬೆಳ್ಳಿ ಬಾಗಿಲಿನ ಪ್ರಾಕಾರಕ್ಕೂ ಬಂಗಾರದ ಬಾಗಿಲಿನ ಪ್ರಾಕಾರಕ್ಕೂ ಮಧ್ಯೆ ಗ್ಯಾಪ್ ಅದು. ಅದನ್ನು ಪ್ರದಕ್ಷಿಣೆ ಬರ್ತೀವಿ ನಾವು. ಹುಂಡಿಗೆ ಹಾಕಬೇಕಾದ್ರೆ ಆ ಪ್ರದಕ್ಷಿಣೆ ಬಂದು ಹುಂಡಿಯಲ್ಲಿ ದುಡ್ಡು ಹಾಕಿ ಮತ್ತೆ ಹೊರಗೆ ಬರ್ತೀವಿ. ಅದೇ ಬಂಗಾರದ ಬಾಗಿಲಿನಿಂದ ಕೂಡಿದ ಪ್ರಾಕಾರಕ್ಕೂ ಒಳಗೆ ಗರ್ಭಗುಡಿಗೂ ಟಚ್ ಅದ, ಕನೆಕ್ಷನ್ ಅದ. ಅದನ್ನು ಒಂದೊಂದು ಬಿಟ್ಟಿಲ್ಲ. ನಾವು ಬಂಗಾರದ ಬಾಗಿಲನ್ನು ದಾಟಿ ಜೈ ವಿಜಯರು ನಿಂತ್ಕೊಂಡಿರ್ತಾರಲ್ಲ, ಬಂಗಾರದ ಬಾಗಿಲನ್ನು ದಾಟಿ ಒಳಗೆ ಹೋದಾಗ ಮತ್ತೆ ಗ್ಯಾಪ್ ಬರೋದಿಲ್ಲ, ತಿರುಗಲಿಕ್ಕೆ ಬರೋದಿಲ್ಲ. ಅದು ನಮಗೆ ಸ್ಪಷ್ಟವಾಗಿ ಕಾಣಿಸ್ತದೆ. ಒಳಗಡೆ ಲಿಂಗ ಶರೀರ, ಆ ಲಿಂಗ ಶರೀರದಂತೆ ಇರತಕ್ಕಂಥ ಬಂಗಾರದ ಬಾಗಿಲಿಗೂ ಸ್ವರೂಪ ದೇಹದಂತೆ ಇರತಕ್ಕಂಥ ಭಗವಂತನ ಗರ್ಭಾಲಯಕ್ಕೂ ಕನೆಕ್ಷನ್ನಲ್ಲಿ ಹೋಗ್ತಾ ಇದ್ರೆ ನಾವು ಕಂಬಗಳು ಎಲ್ಲ ಬರ್ತಾ ನಮಗೆ ಸ್ಪಷ್ಟ. ಇದು ಎಷ್ಟು ಸ್ಪಷ್ಟ ಅಂತಂದರೆ ಸ್ವರೂಪ ದೇಹಕ್ಕೂ ಲಿಂಗ ಶರೀರಕ್ಕೂ ಸಂಪರ್ಕ ಅದ ಅಂತ ತೋರಿಸ್ತದೆ ಬಂಗಾರದ ಬಾಗಿಲಿನಿಂದ ಕೂಡಿದ ಪ್ರಾಕಾರ ಮತ್ತು ಗರ್ಭಾಲಯ. ಬಂಗಾರದ ಬಾಗಿಲು ಹೊರಗಿರತಕ್ಕಂಥ ಬೆಳ್ಳಿಯ ಬಾಗಿಲಿನಿಂದ ಕೂಡಿದ ಪ್ರಾಕಾರಕ್ಕೂ ಮಧ್ಯದಲ್ಲಿ ಗ್ಯಾಪ್ ಅದಾದ ಕಾರಣ ಅನಿರುದ್ಧ ಶರೀರಕ್ಕೂ ಲಿಂಗ ಶರೀರಕ್ಕೂ ಮಧ್ಯದಲ್ಲಿ ಗ್ಯಾಪ್ ಅದೇ. ಅದರ ಪವರ್ ಮಾತ್ರ ಹೋಗ್ತಾ ಇರ್ತದೆ, ಒಂದಕ್ಕೊಂದು ಸಂಪರ್ಕ ಆಗಿರ್ತದೆ, ಪವರ್ನಿಂದ ಸಂಪರ್ಕ ಇರ್ತದೆ. ಅದೇ ಪ್ರಕಾರ ಬೆಳ್ಳಿ ಬಾಗಿಲಿನಿಂದ ಕೂಡಿದ ಪ್ರಾಕಾರಕ್ಕೂ ಹಿತ್ತಾಳಿ ಬಾಗಿಲಿನಿಂದ ಕೂಡಿದ ಮೊದಲನೇ ಪ್ರಾಕಾರಕ್ಕೂ ಮಧ್ಯದಲ್ಲಿ ಗ್ಯಾಪ್ ಅದೇ. ಆದರೆ ಇವೆರಡು ಕೂಡ ಅನಿರುದ್ಧ ಮತ್ತು ಸ್ಥೂಲ ಶರೀರಗಳಿಗೆ ಸಂಬಂಧಪಟ್ಟಂತೆ ಅದಕ್ಕೆ ಪ್ರತೀಕವಾಗಿರ್ತಕ್ಕಂಥದ್ದು. ಮಧ್ಯದಲ್ಲಿ ಗ್ಯಾಪ್ ಇದ್ದರೂ ಕೂಡ ಪವರ್ ಮಾತ್ರ ಇದ್ದೇ ಇರ್ತಾರೆ. ಇಂಥ ಅಪೂರ್ವವಾಗಿರ್ತಕ್ಕಂಥ ಲಿಂಗ ಶರೀರದ ಬಗ್ಗೆ ಈಗ ಚಿಂತನೆ ಕೊಡ್ತಾರೆ ನಮಗೆ ವಿಜಯರಾಯರು. ತ್ರಿಕೋಣವನ್ನು ರಚನೆ, ಅದು ತ್ರಿಕೋಣ ಯಾಕೆ ಮಾಡಿದರು? ಅದನ್ನು ಸ್ಪಷ್ಟವಾಗಿ ಅದನ್ನು ಕೂಡ ಗುಂಡಕ್ಕೆ ಮಾಡಬಹುದಾಗಿತ್ತಲ್ಲ. ಅಂದರೆ ಲಿಂಗ ಶರೀರ ತ್ರಿಕೋಣಾಕಾರವಾಗಿರ್ತದೆ. ಅಂದರೆ ಪೂರ್ಣ ತ್ರಿಕೋಣ ಹಿಂಗಿರೋದಿಲ್ಲ. ಕೋಳಿ, ಅದನ್ನು ಹೇಳ್ತಾರೆ ಸ್ಪಷ್ಟವಾಗಿ, ಕೋಳಿ ಗುಡ್ಡಿನಂತೆ ಇರ್ತದೆ. ಕೋಳಿ ಗುಡ್ಡು ಗುಂಡಕ್ಕಿರೋದಿಲ್ಲ. ಅದು ಹೇಗಿರ್ತದೆ? ಸ್ವಲ್ಪ ಹೀಗೆ ಬಂದಿರ್ತದೆ, ಸ್ವಲ್ಪ ಉದ್ದ ಇದ್ದು ಅಗಲ ಕಮ್ಮಿ ಇರ್ತಾರೆ. ಅಂದರೆ ಅದು ಒಂದು ರೀತಿಯಿಂದ ತ್ರಿಕೋಣದ ಪ್ರತೀಕ, ತ್ರಿಕೋಣದಂತೆ ಇರ್ತಾರೆ. ಸೊ ತ್ರಿಕೋಣದಂತೆ ಇರುವ ಲಿಂಗ ಶರೀರವನ್ನು ಅದ ಕಾರಣ ಅದು ಸೂಚನೆ ಮಾಡಲಿಕ್ಕಾಗಿ ವಿಜಯಪ್ರಭುಗಳು ಒಳಗಿರ್ತಕ್ಕಂಥ ಪ್ರಧಾನವಾದ ಅನಿರುದ್ಧ ಘೃಣಿನಾಮಕ ಪರಮಾತ್ಮನಿಂದ ಕೂಡಿಕೊಂಡಿರ್ತಕ್ಕಂಥ ಆವರಣಕ್ಕೆ ಮೇಲೆ ತ್ರಿಕೋಣವನ್ನು ಬರೆದಿದ್ದಾರೆ. ಇದು ಎರಡನೇದಾದರೆ, ಇದು ಒಂದನೇದಾದರೆ ಎರಡನೇದೇನು ಗೊತ್ತನಾ? ಅದು ತ್ರಿಗುಣಾತ್ಮಕವಾದದ್ದು ಅಂತ ನಾವು ಆಗಲೇ ಚಿಂತನೆ ಮಾಡಿದ್ದೀವಲ್ಲ. ಆ ತ್ರಿಗುಣ ಎಂಬುದಕ್ಕೆ ಸೂಚಕವಾಗಿಯೇ 3 ಮೂಲೆಗಳಿಂದ ಕೂಡಿರ್ತಕ್ಕಂಥ ತ್ರಿಕೋಣವನ್ನು ಬರೆದಿದ್ದಾರೆ. ಇಂಥ ತ್ರಿಗುಣಾತ್ಮಕವಾಗಿರತಕ್ಕಂಥ ಲಿಂಗ ಶರೀರಕ್ಕೆ ಪ್ರತಿರೂಪದಂತೆ ಇರತಕ್ಕಂಥ ತ್ರಿಕೋಣ ಏನದಲ್ಲ, ಈ ತ್ರಿಕೋಣದಲ್ಲಿ ವಿಜಯದಾಸರು ಸ್ಪಷ್ಟವಾಗಿ ಹೇಳ್ತಾರೆ, ಅಪ್ಪ ಈ 3 ಕೋಣಗಳಲ್ಲಿ ನೀನು ಶ್ರೀದೇವಿಯನ್ನು, ಭೂದೇವಿಯನ್ನು, ದುರ್ಗಾದೇವಿಯನ್ನು ಬರಿ ಅಂತಂತಾರೆ. ಮತ್ತು ಆ ಶ್ರೀದೇವಿ ಭೂದೇವಿ ಅಂಥವರು ಹೇಗಿದ್ದಾರೆ ಅಂದರೆ ಶ್ರೀಂಕಾರ, ಕ್ಲೀಂಕಾರ. ಶ್ರೀಂಕಾರ ಎಂಬುದು ಲಕ್ಷ್ಮೀದೇವಿಗೆ, ಶ್ರೀದೇವಿಗೆ.
ಹ್ರೀಂಕಾರ ಅಂತಕ್ಕಂಥದ್ದು ದುರ್ಗಾದೇವಿಗೆ, ಕ್ಲೀಂಕಾರ ಅಂತಕ್ಕಂಥದ್ದು ಭೂದೇವಿಗೆ. ಕ್ಲೀಂಕಾರ, ಹ್ರೀಂಕಾರ, ಶ್ರೀಂಕಾರಗಳಿಂದ ಯುಕ್ತವಾದ ಶ್ರೀದೇವಿ, ಭೂದೇವಿ, ದುರ್ಗಾದೇವಿಯರನ್ನು 3 ಮೂಲೆಗಳಲ್ಲಿ ಬರಿ ಅಂತಂತಾರೆ. ಆದರೆ ಎಲ್ಲಿ ಬರಿಬೇಕು, ಅದನ್ನು ಹೇಗೆ ಬರಿಬೇಕು ಅದರ ಬಗ್ಗೆ ವಿವರಣೆ ಕೊಡಲಿಲ್ಲ. ಅದರ ಗುಪ್ತವಾಗಿಟ್ಟರು. ಅದನ್ನು ಹೇಗೆ ತಿಳ್ಕೋಬೇಕು ಅದನ್ನು ನಾಳೆ ತಿಳ್ಕೊಬೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ, ಗುರು ರಾಘವೇಂದ್ರ.